ಎಲ್ಲರಿಗೂ ನಮಸ್ಕಾರ. ನಾ ಹಿಂದಿನ ವಿಡಿಯೋದೊಳಗೆಲ್ಲ ಹೇಳಿದ್ದೆ ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಏನು. ಎರಡು ಎಲುಬುಗಳ ಮಧ್ಯೆ ಇರುವಂತ ಒಂದು ಸಾಫ್ಟ್ ಫ್ಲೆಕ್ಸಿಬಲ್ ಕನೆಕ್ಟೆಡ್ ಟಿಶ್ಯೂ ಏನಿರ್ತದೆ ಅದರಲ್ಲಿ ಏನಾದ್ರು ವೇರ್ ಅಂಡ್ ಟೇರ್ ಆದ್ರೆ ಅಲ್ಲಿರುವಂತ ಲುಬ್ರಿಕೇಶನ್ ಕಡಿಮೆ ಆಯ್ತು ಅಂತಂದ್ರೆ, ಕಾರ್ಟಿಲೇಜ್ ಅಂತ ಏನ್ ಹೇಳ್ತೀವಲ್ಲ ಅದು ಡ್ಯಾಮೇಜ್ ಆಗ್ತಾ ಹೋಯ್ತು ಅಂತಂದ್ರೆ ಅಲ್ಲಿ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಸಂಧಿಗತ ವಾತ ಬರ್ತದೆ. ಅವಾಗ ಭಯಂಕರ ಪೇನ್ ಇರ್ತದೆ. ಜಾಯಿಂಟ್ ಪೇನ್ ಇರೋರಿಗೆ ಆ ನೋವು ಅವ್ರಿಗೆ ಗೊತ್ತು. ಆ ಜಾಯಿಂಟ್ ಪೇನ್ ಅಂತಂದ್ರೆ ಏನು ಅಂತ ಹೇಳಿ ಅದು ಇದ್ದವ್ರಿಗೆ ಕೇಳ್ಬೇಕು, ಅವರು ಬಹಳ ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಟ್ಸ್ ವೆರಿ ವೆರಿ ಹಾರಿಬಲ್ ಪೇನ್ ಇರ್ತದೆ. ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್ಸ್ ಇರ್ತಾವ. ನೀವು ನೋಡ್ಬೋದು ಆಸ್ಟಿಯೋ ಆರ್ಥರೈಟಿಸ್ ಇರುವಂತವ್ರು, ಸಂಧಿಗತ ವಾತ ಇರುವಂತ ಪೇಷಂಟ್ಸ್ ಅವ್ರದ್ದು ಒಂದು ನಡೆಯೋ ಸ್ಟೈಲೇ ಚೇಂಜ್ ಆಗಿರ್ತದ. ಒಂದ್ ರೀತಿ ಹಿಂಗ ಪೆಂಗ್ವಿನ್ ನಡೆದಂಗ್ ನಡೀತಿರ್ತಾರ. ಹಂಗ ಯಾಕೆ ಆಗ್ತದ? ಇದನ್ನೆಲ್ಲಾ ವಿಷಯಗಳನ್ನ ನಾನು ಕೆಲವೊಂದು ವಿಡಿಯೋಗಳಲ್ಲೆಲ್ಲ ಹೇಳಿನಿ. ಬೈ ಚಾನ್ಸ್ ಯಾರು ನೋಡಿಲ್ಲ ಅಂತಂದ್ರೆ, ಫಸ್ಟ್ ಟೈಮ್ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್, ನೋಡ್ತಾ ಇದ್ದೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಇಟ್ ಮೋಟಿವೇಟ್ಸ್ ಅಸ್. ಓಕೆ, ನಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ತರ್ಲಿಕ್ಕೆ ನಮಗೆ ಒಳ್ಳೆ ಖುಷಿ ಅನಿಸ್ತದ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬಹಳ ಹೆಲ್ಪ್ ಆಗ್ತದೆ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಆ ಚಾನಲ್ ಒಳಗೆ ನಾನು ಬೇರೆ ಬೇರೆ ವಿಡಿಯೋಗಳನ್ನೆಲ್ಲ ಹಾಕಿನಿ, ಅದ್ರೊಳಗೆ ಹೋಗಿ ನೋಡ್ರಿ. ಇದ್ರ ಬಗ್ಗೆ ಬಹಳಷ್ಟು ವಿಡಿಯೋಗಳದಾವು ಮತ್ತು ಟೆಸ್ಟಿಮೋನಿಯನ್ನ ತೋರಿಸಿವಿ. ನಮ್ಮಲ್ಲಿ ಬರುವಂತ ಎಷ್ಟೋ ಆಸ್ಟಿಯೋ ಆರ್ಥರೈಟಿಕ್ ಪೇಷಂಟ್ಸ್ ಅನ್ನ ನಾವು ಟ್ರೀಟ್ ಮಾಡಿ ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟಿವಿ. ಆಕ್ಚುಲಿ ವೆರಿ ಗುಡ್ ರಿಸಲ್ಟ್ಸ್. ಈವನ್ ಡಯಾಬಿಟಿಕ್ ಪೇಷಂಟ್ಸ್ ಗೆ ಟ್ರೀಟ್ ಮಾಡೋದು ಕಷ್ಟ ಆದ್ರೂ ಕೂಡ ನಿಯರ್ ಸಿವಿಯರ್ ಕಂಡೀಷನ್ಸ್ ಇರೋರು ಕೂಡ ಅವರ ಜಾಯಿಂಟ್ ಮೂವ್ಮೆಂಟ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡಿ ಅವ್ರಿಗೆ ಪೇನ್ ರಿಡ್ಯೂಸ್ ಆಗೋ ತರ ಮಾಡಿ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿವಿ. ನಾನು ಇವತ್ತೇನ್ ಹೇಳಿಕತ್ತೀನಂದ್ರೆ, ಇದು ಬರ್ಲಿಕ್ಕೆ ಕಾರಣ ಏನು ಮತ್ತು ಏನೇನ್ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತಾವು ಅನ್ನೋದು. ನಂಬರ್ 1, ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಟೆಕ್ಸ್ಟ್ ಏನ್ ಹೇಳ್ತಾವು ಅಂದ್ರೆ, ಡಿಜೆನರೇಟಿವ್ ಪ್ರಾಬ್ಲಮ್. ಇದು ಏಜ್ ಆದಂತೆ 50+, 60+ ಆದಂತೆ ಎಲ್ಲ ಇದರಲ್ಲಿ ಡಿಜೆನರೇಷನ್ ಶುರುವಾಗ್ತದ, ಎಲುಬಿನ ಸವಕಳಿ ಶುರುವಾಗ್ತದ ಅಂತ ಹೇಳ್ತೀವಿ. ಇದು ಕ್ಲಾಸಿಕ್ಸ್ ಹೇಳುವಂಥದ್ದು, ಟೆಕ್ಸ್ಟ್ ಹೇಳುವಂಥದ್ದು. ಆದ್ರೆ ಪ್ರಾಕ್ಟಿಕಲಿ ನೋಡಿದಾಗ ಈವನ್ 25-30 ಇಯರ್ಸ್ನವರೆಗೂ ಕೂಡ ಇತ್ತಿತ್ತಲಾಗಿ ಜಾಯಿಂಟ್ ಪೇನ್ ಶುರುವಾಗಿವೆ. ಅದರ ಅರ್ಥ ಎಲ್ಲಾ ಒಂದು ಏಜ್ನವರೆಗೂ ಜಾಯಿಂಟ್ ಪೇನ್ಸ್ ಅಥವಾ ಸಂಧಿಗತ ವಾತ ಬರ್ಲಿಕ್ಕೆ ಅಂದಂಗ ಆಯ್ತು. ಇನ್ ಸೆಕೆಂಡ್ ಥಿಂಗ್ ಬಂದು, ಒಬೆಸಿಟಿ ಇರುವವರಿಗೆ ಇದು ಹೆಚ್ಚು ಬರ್ತಾ ಇತ್ತು. ಮುಂಚೆ ದಪ್ಪ ಇದ್ರಷ್ಟೇ ಬರ್ತಿತ್ತು, ಹಿಂಗಾಗಿ ವೇಟ್ ಕಡಿಮೆ ಮಾಡ್ರಿ ಅಂತೆಲ್ಲ ಹೇಳ್ತಿದ್ರು. ಬಟ್ ಈ ತಳ್ಳಿಗಿರುವಂತವ್ರಿಗೆ, ಬಹಳ ಲೀನ್ ಇರ್ತಾರ ಆದ್ರೂ ಜಾಯಿಂಟ್ ಪೇನ್ಸ್ ಇರ್ತದೆ. ಇನ್ನು ಥರ್ಡ್ ಪಾಯಿಂಟ್, ಜಾಯಿಂಟ್ ಇಂಜುರೀಸ್ ಆದಾಗ, ಯಾವ್ದು ಸ್ಪೋರ್ಟ್ಸ್ ಅಲ್ಲಿ ಅಥವಾ ಬಿದ್ದು ಆಕ್ಸಿಡೆಂಟ್, ಟ್ರಾಮಾಸ್ ಏನೋ ಆಗಿ ಜಾಯಿಂಟ್ ಇಂಜುರಿ ಆಯ್ತು ಅಂತಂದ್ರೆ ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತಿದ್ವು. ಬಟ್ ಈ ಹಂಗಲ್ಲ. ಎಷ್ಟೋ ಪೇಷಂಟ್ಸ್ ನಾವು ಕೇಳ್ತೀವಿ, ಯಾವುದೇ ರೀತಿ ಇಂಜುರಿ ಆಗಿರೋದಿಲ್ಲ, ಏನೂ ಹೊಡೆತ ಬಿದ್ದಿರೋದಿಲ್ಲ, ಬಿದ್ದಿರಂಗಿಲ್ಲ, ಆಕ್ಸಿಡೆಂಟ್ಸ್ ಆಗಿರಂಗಿಲ್ಲ, ಏನೂ ಆಗಿರಂಗಿಲ್ಲ. ಬಟ್ ಸ್ಟಿಲ್ ಅವ್ರಿಗೆ ಜಾಯಿಂಟ್ ಪೇನ್ಸ್ ಬಂದಿರ್ತದ, ಸ್ವೆಲ್ಲಿಂಗ್ ಬಂದಿರ್ತದ, ಓಡಾಡ್ಲಿಕ್ಕೆ ಕಷ್ಟ ಆಗ್ತಿರ್ತದ, ಮಡಚ್ಲಿಕ್ಕೆಲ್ಲ ಕಷ್ಟ ಆಗ್ತಾ ಇರ್ತದ. ಇನ್ನೂ ಒಂದು ಪಾಯಿಂಟ್ ಏನ್ ಹೇಳ್ತೀವಪ್ಪ ಅಂತಂದ್ರೆ, ಜೆನೆಟಿಕಲಿ ಒಂದು ಇನ್ಹೆರಿಟೆಡ್ ಇರಬಹುದು ಅಂತ. ದಟ್ ಈಸ್ ಆಲ್ಸೋ ಕರೆಕ್ಟ್, ಒನ್ ಆಫ್ ದ ರೀಸನ್ಸ್. ಅದೇ ಮೇನ್ ಕಾರಣ ಅಲ್ಲ. ಮತ್ತೊಂದು ಏನು ಬರಬಹುದು ಅಂತಂದ್ರೆ, ವಿಮೆನ್ ನಲ್ಲಿ ಕಂಪ್ಯಾರಿಟಿವ್ಲಿ ಮೆನ್ ಅಂಡ್ ವಿಮೆನ್ ಅಂತ ತಗೊಂಡಾಗ ವಿಮೆನ್ ಹೆಚ್ಚಿಗೆ ಬರ್ತದ ಅಂತ ಹೇಳ್ತಾರೆ. ಅದು ಕರೆಕ್ಟ್ ಕೂಡ. ಹೆಚ್ಚಾಗಿ ಆಸ್ಟಿಯೋ ಆರ್ಥರೈಟಿಸ್ ಬರುವಂತದ್ದು, ಸಂಧಿಗತ ವಾತ ಬರುವುದು ಹೆಣ್ಮಕ್ಳಿಗೆ ಆಗ್ತದ. ಅದಕ್ಕೆ ಯಾಕೆ ಆಗ್ತದ, ರೀಸನ್ಸ್, ಇವೆಲ್ಲ ಫ್ಯಾಕ್ಟರ್ಸ್ ನೋಡಿದಾಗ ಇವನ್ನೆಲ್ಲ ನೀವು 1 by 1 ನಾ ಹೇಳಿದ್ದನ್ನ ಕನ್ಸಿಡರ್ ಮಾಡಿದ್ರೆ ಗೊತ್ತಾಗ್ತದ. ಇದಕ್ಕೀಗ ವಿಮೆನ್ ಹೆಚ್ಚಿಗೆ ಆಗ್ತದ ಮತ್ತು ಯಾವುದೇ ರೀತಿ ಏಜ್ ಅನ್ನುವಂತ ಸಂಬಂಧ ಇಲ್ಲ. ಎಲ್ಲಾ ಏಜ್ನವ್ರಿಗೂ ಬರ್ಲಿಕ್ಕತ್ತದ. ಇದಕ್ಕೇನ್ ಟ್ರಾಮಾ ಆಗ್ಬೇಕಂತೇನಿಲ್ಲ. ಸೊ ಹಂಗಂದ್ರೆ ಯಾಕೆ ಹಿಂಗ ಆಗ್ತದ, ನಾವ್ ಏನ್ ಮಾಡ್ಬೋದು? ಆಯುರ್ವೇದ ಆಲ್ವೇಸ್ ಬಿಲೀವ್ಸ್ ಇನ್ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತೀವಿ. ಅಂದ್ರೆ ಮೊದ್ಲ ಹೆಲ್ತ್ ಆಫ್ ದ ಹೆಲ್ದಿ ಪರ್ಸನ್ ಶುಡ್ ಬಿ ಪ್ರೊಟೆಕ್ಟೆಡ್. ರೋಗ ಬಂದ ಮೇಲೆನೆ ಇದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅಂತಲ್ಲ. ಮೊದಲು ಹೆಲ್ದಿ ಆಗಿರೋ ವ್ಯಕ್ತಿ ತನ್ನ ಹೆಲ್ತ್ ಅನ್ನ ಕಾಪಾಡ್ಕೊಳ್ಬೇಕು, ಸ್ವಸ್ಥನ ಸ್ವಾಸ್ಥ್ಯ ರಕ್ಷಣೆಯನ್ನ ಮಾಡ್ಕೊಳ್ಬೇಕು. ಆ ನಂತರ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತೀವಿ. ಅಂದ್ರೆ ಆತುರ ಅಂದ್ರೆ ರೋಗಿ, ಆ ರೋಗಿಯ ವಿಕಾರವನ್ನು ಕೂಡ ನಾವು ಪ್ರಶಮನೆಯನ್ನ ಮಾಡ್ಬೇಕು. ಇದು ಮೇನ್ ಮೋಟೋ ಆಫ್ ದಿ ಆಯುರ್ವೇದ. ಇದಕ್ಕೆ ನಾವು ಪ್ರಿವೆಂಟಿವ್ ಮೆಡಿಸಿನ್ ಅಂತಾನು ಹೇಳ್ತೀವಿ. ಸೊ ಇದ್ರೊಳಗೆ ರೀಸನ್ಸ್ 1 by 1 ತಗೊಳ್ತಾ ಹೋದ್ರೆ ಆಯುರ್ವೇದ ಏನ್ ಹೇಳ್ತದೆ ಅಂದ್ರೆ, ಅಗೇನ್ ಇಟ್ ಕಮ್ಸ್ ಟು ದ ಮೇನ್ ಪಾಯಿಂಟ್, ನಮ್ಮ ದಿನಚರ್ಯ ಮತ್ತು ಋತುಚರ್ಯದಲ್ಲಿರುವಂತಹ ಇಂಬ್ಯಾಲೆನ್ಸ್. ವಾತ ವೃದ್ಧಿ ಆಗುವಂತಹ ಆಹಾರ ವಿಹಾರವನ್ನ ಮಾಡುವಂಥದ್ದು, ವಾತ ವೃದ್ಧಿ ಆಗುವಂತ ಆಹಾರವನ್ನ ಸೇವನೆ ಮಾಡುವುದು, ಅತಿಯಾದಂತ ರೂಕ್ಷ ಆಹಾರ, ವೆರಿ ಡ್ರೈ ಥಿಂಗ್ಸ್ ತಿನ್ನುವಂಥದ್ದು, ಅತಿ ಕೋಲ್ಡ್ ಐಟಮ್ಸ್ ಅನ್ನ ಊಟ ಮಾಡುವಂಥದ್ದು, ಅದೇ ರೂಕ್ಷ ಮತ್ತು ಶೀತ ಆಹಾರಗಳನ್ನ ಸೇವನೆ ಮಾಡುವಂಥದ್ದು, ಅಥವಾ
ಎರಡೆರಡು ಮೂರ್ ದಿವಸದ ಊಟವನ್ನ ಕೂಡ ಕೆಲವು ಜನರಿಗೆ ಮಾಡುವಂತ ರೂಢಿ ಇರ್ತದೆ. ಅದು ಹಳಸಿದ್ದು ಅಂತಲ್ಲ, ಸ್ವಲ್ಪ ಏನೋ 2-3 ದಿವಸದ ಹಿಂದಿನ ಆಹಾರ ಕೂಡ ಅದನ್ನ ಸೇವನೆ ಮಾಡುವಂತಹ ಒಂಥರ ತಾಮಸಿಕ ಆಹಾರವನ್ನ ಸೇವನೆ ಮಾಡುವಂತ ರೂಢಿಯನ್ನು ಇಟ್ಕೊಂಡಿರ್ತಾರೆ. ಲ್ಯಾಕ್ ಆಫ್ ವಾಟರ್ ಇಂಟೇಕ್ ಸರಿ ಮಾಡಂಗಿಲ್ಲ, ನಿದ್ದೆ, ಲ್ಯಾಕ್ ಆಫ್ ಸ್ಲೀಪ್, ಅವಾಗ ಆಟೋಮೆಟಿಕಲಿ ವಾತ ಅಗ್ರವೇಶನ್ ಆಗ್ತದೆ. ವಾತ ಅಗ್ರವೇಶನ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ದೇಹದಲ್ಲಿ ಎಲ್ಲಾ ಕಡೆನೂ ಕೂಡ ಒಂದು ರೂಕ್ಷತಾ ಶುರುವಾಗ್ತದೆ, ಬಾಡಿಯಲ್ಲಿ ಶುರುವಾಗ್ತದೆ. ಇದ್ರ ಜೊತೆಗೆ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್, ಬಹಳಷ್ಟು ಟೆನ್ಷನ್ ತಗೊಳ್ಳುವಂಥದ್ದು. ಸ್ಟ್ರೆಸ್ ಇಸ್ ದ ಮೇನ್ ರೀಸನ್. ನಾನು ಅದಕ್ಕೆ ಹೇಳಿದ್ದೆ, ನಾನು ಒಂದು ವಿಡಿಯೋದಲ್ಲಿ ಇದೆ ನೋಡ್ರಿ, ಹೇಳಿದೆ ಆತ್ಮ ಇಂದ್ರಿಯ ಮನಸ್ಸಿಗೆ ಬಹಳ ಮಹತ್ವವನ್ನ ಕೊಡ್ರಿ. ದೇಹ ಯಾವುದೇ ರೋಗವನ್ನ ಪ್ರೆಸೆಂಟ್ ಮಾಡ್ಲಿಕ್ಕತ್ತದಂದ್ರೆ ಅದು ಎಲ್ಲಿ ಕುಕ್ ಆಗ್ತಾ ಇರ್ತದಂದ್ರೆ ಆತ್ಮ ಇಂದ್ರಿಯ ಮನಸ್ಸು ಕಿಚನ್ ಇದ್ದಂಗ. ಅದಕ್ಕೋಸ್ಕರ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಏನ್ ಹೇಳ್ತೀವಲ್ಲ, ಈ ಸ್ಟ್ರೆಸ್ ಅನ್ನ ತಗೊಳ್ಳಿಕ್ ಹೋಗ್ಬೇಡ್ರಿ. ಅತಿ ಸ್ಟ್ರೆಸ್ ಅನ್ನ ತಗೊಳ್ಳೋದು, ನಿದ್ದೆ ಮಾಡ್ಲಾರ್ದೆ ಇರುವಂತದ್ದು, ಅತಿ ವ್ಯಾಯಾಮ ಮಾಡೋದು. ಕೆಲವೊಂದ್ಸರಿ ಎಲ್ಲದನ್ನು ವಿಪರೀತವಾಗಿ ನಾವು ಒಂಥರ ಆರಂಭ ಶುರು ತರ ಜಿಮ್ಮಿಗೆ ಹೋದ್ವಿ ಅಂದ್ರೆ ವಿಪರೀತ ಮಾಡ್ಬಿಡುವಂಥದ್ದು. ವಾಕಿಂಗ್ ಶುರು ಮಾಡಿದ್ವಿ ಅಂದ್ರೆ 5-10 ಕಿಲೋಮೀಟರ್ ವಾಕಿಂಗ್ ಮಾಡುವಂಥದ್ದು. ಇದು ಅಲ್ಲ. ಯಾವುದೇ ಇದ್ರೂ ಕೂಡ ಇತಿ ಮಿತಿ ಅನ್ನೋದು ಇರಬೇಕು. ಹಿತಮಿತವಾಗಿ ನಮ್ಮ ಪ್ರಕೃತಿಗೆ ಅನುಸಾರವಾಗಿ ಇರಬೇಕು. ಅಂತಹ ವ್ಯಾಯಾಮಗಳನ್ನ ಮಾಡಬೇಕು. ಮತ್ತು ನಾವು ಷಡ್ರಸಯುಕ್ತ ಆಹಾರವನ್ನ ತಗೊಳ್ರಿ ಅಂತ ಹೇಳ್ತೀವಿ. ಈ ವಾತ ಪ್ರಕೋಪ ಆಗುವಂತಹ ಆಹಾರವನ್ನ ತಗೊಳ್ಬಾರ್ದು. ಅತಿ ಆಕ್ಸಿಡೇಟಿವ್ ಸ್ಟ್ರೆಸ್ ಆದಾಗ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗ್ತಾವು. ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಯ್ತು ಅಂದ್ರೆ ನಿಮಗೆ ಗೊತ್ತೈತಿ, ಬೇರೆ ಯಾವುದೇ ರೀತಿಯ ಕೆಲಸಗಳಲ್ಲಿ ಕೂಡ ಬಹಳಷ್ಟು ಅಡೆತಡೆ ಬರ್ತದೆ. ಇನ್ನು ಡಯಾಬಿಟಿಕ್ ಪೇಷಂಟ್ಸ್ ಇದ್ದವ್ರಿಗೆ ಈ ಆಸ್ಟಿಯೋಆರ್ಥರೈಟಿಸ್ ಬರುವಂತ ಚಾನ್ಸಸ್ ಬಹಳ ಇರ್ತಾವು. ಅದಕ್ಕೋಸ್ಕರ ಡಯಾಬಿಟಿಕೇ ಬರ್ಲಾರ್ದಂತೆ ನೋಡ್ಕೊಳ್ಳೋದು ಬಹಳ ಉತ್ತಮ. ಬಂದವ್ರು ಮಾತ್ರ ಬಹಳ ಒಂದು ಡಿಸಿಪ್ಲಿನ್ ಆಗಿ ಡಯಾಬಿಟಿಕ್ ಅನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕು. ಅದು ಪ್ರಾಪರ್ ಆಹಾರ ವಿಹಾರ ಪಥ್ಯ ಇವನ್ನೆಲ್ಲವನ್ನು ಫಾಲೋ ಮಾಡಬೇಕು. ಸೊ ಇದನ್ನ ಆಯುರ್ವೇದ ಸ್ಪಷ್ಟವಾಗಿ ಹೇಳ್ತದೆ. ಸಂಧಿಯಲ್ಲಿ ಅಂದ್ರೆ ಜಾಯಿಂಟ್ಸ್ ಗಳಲ್ಲಿ ಶೋಫ ವೇದನ ಇವೆಲ್ಲ ಬರ್ಲಿಕ್ಕೆ ಕಾರಣ ವಾತ ಪ್ರಕೋಪ ಆಗಬಾರದು. ಅದಕ್ಕೆ ಸಂಬಂಧಪಟ್ಟಂತಹ ವಾತ ಪ್ರಕುಪಿತ ಮಾಡುವಂತಹ ಆಹಾರ ವಿಹಾರಗಳನ್ನ ದಯವಿಟ್ಟು ಬಿಡಬೇಕು. ಜೊತೆಗೆ ವಾತ ಪ್ರಕೋಪ ಆಯ್ತು ಅಂದ್ರೆ ಸಂಧಿಗತ ಶ್ಲೇಷಕ ಕಫ ಡ್ಯಾಮೇಜ್ ಆಗ್ತಾ ಹೋಗ್ತದೆ. ಆವಾಗ ಸಂಧಿ ಹಂತಿ ಅಂತ ಹೇಳ್ತಾರೆ. ಸಂಧಿನ್ ಹಂತಿ ಅಂದ್ರೆ ಎಲ್ಲಾ ಜಾಯಿಂಟ್ಸ್ ಡ್ಯಾಮೇಜ್ ಆಗ್ಲಿಕ್ಕೆ ಶುರುವಾಗ್ತಾವ. ಎಲ್ಲರಿಗೂ ಅನಿಸ್ಬೋದು ನಿಮ್ಗೆ ಈ ಆಸ್ಟಿಯೋಆರ್ಥರೈಟಿಸ್ ಅಥವಾ ಸಂಧಿವಾತ ಬರುವಂತದ್ದು ಇವೆರಡು ಮೊಣಕಾಲಿಗೆ ಮಾತ್ರ ಬರ್ತಾವಲ್ರಿ, ಬೇರೆ ಯಾವ ಜಾಯಿಂಟ್ಸ್ಗೂ ಬರಂಗಿಲ್ಲೇನೋ ಅಂತಲ್ಲ. ಎಲ್ಲಾ ಜಾಯಿಂಟ್ಸ್ ಗಳಲ್ಲೂ ಕೂಡ ಸವಕಳಿ ಶುರುವಾಗಿರ್ತದೆ. ಅಲ್ಲಿ ಎಲ್ಲಾ ಮೇಲೂ ಕೂಡ ಕಾರ್ಟಿಲೇಜಸ್ ಡ್ಯಾಮೇಜ್ ಆಗ್ತಾ ಇರ್ತಾವು. ಆದ್ರೆ ನಾವು ನಮ್ಮ ದೇಹದ ಭಾರ ಈ ನೀ ಜಾಯಿಂಟ್ಸ್ ಮೇಲೆ ಬೀಳೋದ್ರಿಂದ ವಿ ಅಪ್ರಿಶಿಯೇಟ್ ದಟ್ ಪೇನ್. ನಮ್ಗದು ಗೊತ್ತಾಗ್ತದೆ. ಸಂಧಿಗತ ವಾತ ಇರುವಂತ ರೋಗಿಗಳನ್ನ ಸ್ವಲ್ಪ ಹೊತ್ತು ಈ ಕೈ ಮೇಲೆ ಹಿಂಗೆ ಹಿಡ್ಕೊಂಡು ಕೂಡು ಅಂದ್ರೆ ಇಲ್ಲೂ ನೋವು ಆಗ್ತದೆ. ಎಲ್ಲಾ ಜಾಯಿಂಟ್ಸ್ ಗಳಲ್ಲಿಯೂ ಕೂಡ ದೇಹ ತನ್ನ ಕಾರ್ಟಿಲೇಜಸ್ ಅನ್ನ ಡ್ಯಾಮೇಜ್ ಮಾಡಿಸ್ಕೊಳ್ತಾ ಇರ್ತದೆ ಬಿಕಾಸ್ ಆಫ್ ಆಲ್ ದೀಸ್ ಆಹಾರ ವಿಹಾರ. ಆದ್ದರಿಂದ ಆಯುರ್ವೇದದಲ್ಲಿ ನಾವು ಪೂರ್ಣ ದೇಹವನ್ನ ಹೊಲಿಸ್ಟಿಕಲಿ ಟ್ರೀಟ್ ಮಾಡೋದ್ರ ಮುಖಾಂತರವಾಗಿ ಈ ಕಾರ್ಟಿಲೇಜ್ ಡ್ಯಾಮೇಜ್ ಅನ್ನ ಕಡಿಮೆ ಮಾಡುವಂತಹ ಕೆಲವೊಂದು ಟ್ರೀಟ್ಮೆಂಟ್ಸ್ ಗಳಿರ್ತಾವು. ಆ ಕಾರ್ಟಿಲೇಜ್ ಡಿಪ್ಲೀಷನ್ ಆಗುವಂತದನ್ನ ಸ್ಟಾಪ್ ಮಾಡುವಂತಹ ವಿಶೇಷವಾದ ಚಿಕಿತ್ಸೆಗಳನ್ನ ಕೊಡೋದ್ರ ಮುಖಾಂತರವಾಗಿ, ಏಜ್ ಇನ್ನೂ ಒಂದು ಚಿಕ್ಕದಿತ್ತು ಅಂದ್ರೆ ಕಾರ್ಟಿಲೇಜ್ ರೀಜನರೇಟ್ ಆಗುವಂತ ಚಿಕಿತ್ಸೆಗಳನ್ನ ಕೊಡೋದ್ರ ಮುಖಾಂತರವಾಗಿ ವಿ ಕ್ಯಾನ್ ಗಿವ್ ವಂಡರ್ಫುಲ್ ರಿಸಲ್ಟ್ಸ್ ಇನ್ ಆಸ್ಟಿಯೋಆರ್ಥರೈಟಿಸ್. ಎಲ್ಲದಕ್ಕೂ ನೀವು ಸರ್ಜರಿಗೆ ಹೋಗ್ಬೇಕು ಅಂತ ಏನಿಲ್ಲ. ಬಟ್ ನೀವು ಸಿವಿಯರ್ ಕಂಡೀಷನ್ಗೆ ಹೋದಾಗ, ವಿಪರೀತವಾದಂತಹ ನೋವು ಇಟ್ಕೊಂಡು ವಿಪರೀತವಾದ ಕಾಲು ಕಂಬಾದಂಗ್ ಮಾಡ್ಕೊಂಡ್ ಬಂದ್ಬಿಟ್ರೆ ಆ ಟೈಮಲ್ಲಿ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್ಜರಿ ಇಸ್ ಅ ಬೆಸ್ಟ್. ನಾನಿಲ್ಲಿ ಸರ್ಜರಿನೂ ಬೇಡ ಅಂತ ಹೇಳೋದಿಲ್ಲ, ಹಂಗಂತೇಳಿ ಸರ್ಜರಿಗೆ ಹೋಗ್ಬೇಕಂತೇನಿಲ್ಲ. ನಿಮ್ಮ ಕೈಯಲ್ಲಿ ಇರೋವರೆಗೂ ನಾವಿರ್ತೀವಿ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಎಲ್ಲ ರೀತಿಯಿಂದನೂ ಸಹಾಯ ಮಾಡ್ತೀವಿ. ಇಲ್ಲ ಯಾವುದೋ ಕಾರಣಾಂತರಗಳಿಂದ ಸಿವಿಯರ್ ಲೆವೆಲ್ ಹೋಗ್ಬಿಟ್ಟದಂತಂದ್ರೆ ಬೆಟರ್ ಕನ್ಸಲ್ಟ್ ಪ್ರಾಪರ್ ಆರ್ಥೋಪೆಡಿಕ್ ಸರ್ಜನ್ಸ್. ಅವ್ರು ಅದಕ್ಕೆ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಸರ್ಜರಿಯನ್ನ ಮಾಡಿ ನಿಮ್ಮ ಕಾಲುಗಳನ್ನ ಉಳಿಸಿಕೊಡ್ತಾರೆ. ಆದ್ರೆ ಸ್ವಾಸ್ಥ್ಯ ರಕ್ಷಣಾ ಮತ್ತು ಆತುರಸ್ಯ ವಿಕಾರ ಪ್ರಶಮನವನ್ನ ನೀವು ಮೋಟೋ ಆಗಿ ಇಟ್ಕೋಬೇಕು. ಫಸ್ಟ್ ಇರುವಂತ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು. ನಾನು ಮತ್ತೆ ಮುಂದೆ ಇದಕ್ಕೆ ಸಂಬಂಧಪಟ್ಟಂತ ಆಸ್ಟಿಯೋಆರ್ಥರೈಟಿಕ್ ಪೇಷಂಟ್ಸ್ ಟ್ರೀಟ್ ಮಾಡುವಂತ ವಿಡಿಯೋಗಳನ್ನ, ಅವರಿಗೆ ಆದಂತ ಅನುಭವಗಳನ್ನ, ಅವ್ರಿಗೆ ನಾವು ಕೊಟ್ಟಿರುವಂತ ರಿಸಲ್ಟ್ ಗಳನ್ನ ನಿಮಗೆ ವಿಡಿಯೋಸ್ ಅನ್ನ ನಮ್ಮ ಚಾನೆಲ್ ನಲ್ಲಿ ಹಾಕ್ತಾ ಇರ್ತೇನೆ. ತಪ್ಪದೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಗೆ ಒಳ್ಳೊಳ್ಳೆ ಮಾಹಿತಿ ಸಿಗ್ತದ, ಅದನ್ನ ನೀವು ಶೇರ್ ಮಾಡ್ಕೊಳ್ರಿ. ನಿಮಗ್ ಬೇಕಾದಂತ ಇನ್ಫಾರ್ಮೇಶನ್ ಏನ್ ಬೇಕು ಅಥವಾ ನಿಮ್ಗೆ ಅನ್ಸದಂತ ಒಪಿನಿಯನ್ಸ್ ಅನ್ನ ಕಮೆಂಟ್ ಅಲ್ಲಿ ಹಾಕ್ರಿ, ಅಂಡ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ ಯು.